ಅಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈಗಿನ ಮಟ್ಟಿಗೆ ಮಾತ್ರ 99.9% ಕತ್ತಿಯವರೊಬ್ಬರು ನಮ್ಮ ಇವ್ರ ಜೊತೆ ಕುಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು, ನಮ್ಮ ಲಕ್ಷ್ಮಣ ಸವದಿಯವ್ರ ಜೊತೆಗೆ. ಹೀಗಾಗಿ ಈ ರಾಜಕೀಯ ಒಂದು ಸ್ವಲ್ಪ ಬ್ಯಾಲೆನ್ಸ್ ಅಂತೀವಲ್ಲ, ಒಂದು ಸಮತೋಲನ ಒಂದಿಷ್ಟು ಹೆಚ್ಚಾಗಿದೆ ಅಂದ್ರೆ ಒಡ್ಡಿ ಇಲ್ಲ. ಇಂಥ ಸ್ವಲ್ಪ ಡಿ ಕೆ ಶಿ ಅವ್ರಿಗೆ ಭೇಟಿ ಆಗಿದ್ದಾರೆ ಇವರು ಹೋಗ, ಅದು ಎದುರ ಸಲುವಾಗ, ಏನು DCC ಬ್ಯಾಂಕ್ ಸಲುವಾಗ ಅಥವಾ ಅದರ ಸಲುವಾಗಿನ ಇಲ್ಲ ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರು ಕರೆಸಿ ಮಾತಾಡ್ತಾ ಇದ್ದಾರಾ ಅನ್ನುವಂಥ, ತನ್ನ ಬೆಂಬಲಿಗರನ್ನು ತೊಗೊಳಿಸೋಕೆ ಮಾತಾಡ್ತಾ ಇದ್ದಾರಾ, ಹೆಚ್ಚು ಮಾಡ್ಕೊಳ್ಸೋಕೆ ಮಾತಾಡ್ತಾ ಇದ್ದಾರಾ ಅನ್ನುವಂಥದ್ದು. ಮತ್ತು ಸೌದಿಯವ್ರಿಗೆ ಯಾವುದೋ ಒಂದು ಮೂಲೆಯಲ್ಲೇ ಡಿ ಕೆ ಶಿ ಅವರ ಪರವಾಗಿ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಅದ ಅನ್ನೋದು ಅಷ್ಟು ಸ್ಪಷ್ಟ ಅದ. ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೆ ಮತ್ತು ಸತೀಶ್ ಅವರಿಗೆ ಒಳ್ಳೆ ಗೆಳೆತನ ಅದ. ಯಾವ ಕಾಲಕ್ಕೂ ಸತೀಶ್ ಅವ್ರನ್ನ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಕನ್ಫರ್ಮೇಷನ್ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಅದ. ಹೀಗಾಗಿ ಒಂದಿಷ್ಟು ಒಲವ ಈ ನಮ್ಮ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರ ಕಡೆಗೆ ಲಕ್ಷ್ಮಣ ಸವದಿಯವರು ಅದ. ಹೀಗಾಗಿ ಈಗಿನ ರಾಜಕೀಯ ಯಾವ ರೂಪ ಪಡಿಬೋದು ಅನ್ನೋದು ಚರ್ಚೆ ಜೋರಾಗ್ತಾ ಇದೆ ಮತ್ತೆ. ಹೀಗಾಗಿ ಇದು ಯಾವ ರೂಪ ಪಡಿತದೋ ಹೋಗ್ತದೋ ಮಾತು ಬೇರೆ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಇದು ಮುಖ್ಯಮಂತ್ರಿ ಸಲುವಾಗಿನ ಅಥವಾ DCC ಬ್ಯಾಂಕನ್ನು ಕಬ್ಜಾ ತಗೊಳಿಸುವಾಗಿನ ಅನ್ನೋದು ಇನ್ನೂ ಚರ್ಚಾ ವಿಷಯ. ಆದರೆ ಇಲ್ಲಿವರೆಗೆ ಬೂದಿ ಮುಚ್ಚಿದ ಕೆಂಡದಾಗ ಸತೀಶ್ ಅವ್ರ ಮಧ್ಯೆಲ್ಲ, ಸತೀಶ್ ಮತ್ತು ನಮ್ಮ ಸೌದಿಯವ್ರ ಮಧ್ಯೆಲ್ಲ ಚಿಕ್ಕಾಟಿದ್ದೇನು ಸುಳ್ಳಲ್ಲ. ಆದ್ರೆ ಯಾವಾಗಲೊಮ್ಮೆ ಗಾಳಿ ಹೋದಾಗ ಮೇಲೆ ಬೂದಿ ಹಾರಿದಾಗ ಒಬ್ಬರ ಬಗ್ಗೆ ಒಬ್ಬರು ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಏನೂ ಇರಲದು. ಈಗ ಬಂದಂಥ ಪ್ರಶ್ನೆ, ಡಿ ಕೆ ಶಿ ಮತ್ತು ಸೌದಿ ಅವರು ಓಪನ್ ಆಗಿ ಒಂದಾಗ್ತಾ ಇದ್ದಾರೆ ಅನ್ನುವಂಥ ಮೆಸೇಜ್ ಬರ್ತಾ ಇದೆ. ಆ ಮೆಸೇಜ ಎಷ್ಟರ